ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2025 ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಅವುಗಳ ಉತ್ತರಗಳ ಜೊತೆ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳ. ಸೊ ಈ ಒಂದು ವಿಡಿಯೋನು ಸಹ ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 9ನೇ ತರಗತಿ ವಿಷಯ ಸಮಾಜ ವಿಜ್ಞಾನ. ಫಸ್ಟ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. ಫಸ್ಟ್ ಕ್ವಶನ್, ಲಂಗರ್ ಎಂಬ ಭೋಜನಾ ಶಾಲೆಯನ್ನು ಆರಂಭಿಸಿದವರು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸಂತ ಕಬೀರ್, ಮಹದೇವ ದೇವ್, ಗುರುನಾನಕ್, ರಮಾನಂದ ಅಂತ ಇದೆ. ಸೊ ಲಂಗರ್ ಎಂಬ ಭೋಜನಾ ಶಾಲೆಯನ್ನು ಆರಂಭಿಸಿದವರು ಗುರುನಾನಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಭಾರತದ ಸಂವಿಧಾನದ ಅಧಿಕೃತವಾಗಿ ಅಂಗೀಕರಿಸಿರುವ ಭಾಷೆಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಅಧಿಕೃತವಾಗಿ ಭಾರತ ಸಂವಿಧಾನ 22 ಭಾಷೆಗಳನ್ನು ಅಂಗೀಕರಿಸಿದೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3ನೇ ಪ್ರಶ್ನೆ, ನಗರ ಸಮುದಾಯದ ಲಕ್ಷಣ ಏನು ಅಂತ ಕೇಳಿದ್ದಾರೆ. ಸೊ ನಗರ ಸರಳತೆ, ನಿರಕ್ಷರತೆ, ಒಳಬಾಂಧವ್ಯ ಕ್ರಮ, ಅನಾಮಿಕತೆ. ಸೊ ನಗರ ಸಮುದಾಯದ ಲಕ್ಷಣ ಅನಾಮಿಕತೆ. ಸೊ ಯಾರು ನಮಗೆ ತಿಳಿದಿಲ್ಲ ಅನ್ನೋ ರೀತಿ ನಗರ ಸಮುದಾಯಗಳಲ್ಲಿ ಇರ್ತಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೋ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಹೇಳಿದವರು ಯಾರು? ಸೊ ಈ 4 ಆಪ್ಷನಲ್ಲಿ ರೂಸೋ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ತಂದೆಯೇ ಕುಟುಂಬದ ಒಡೆಯನಾದರೆ ಸೊ ಅದನ್ನ ಏನಂತ ಹೇಳಿ ಕರಿತೀವಿ? ಆಬ್ವಿಯಸ್ಲಿ ಪಿತೃಪ್ರಧಾನ ಕುಟುಂಬ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ದಕ್ಷಿಣದ ಗಂಗೆ ಎಂದು ಪ್ರಸಿದ್ಧವಾದ ನದಿ ಯಾವುದು ಕೇಳಿದ್ದಾರೆ. ಸೊ ಈ 4 ಆಪ್ಷನಲ್ಲಿ ಸೊ ದಕ್ಷಿಣದ ಗಂಗೆ ಅಂತ ಹೆಸರು ಗಂಗಾ ನದಿ ಉತ್ತರಕ್ಕೆ ಬರ್ತದೆ, ಕೃಷ್ಣನು ಬರೋದಿಲ್ಲ, ಗೋದಾವರಿ ಸೊ ಬರುವಂಥದ್ದು ಕಾವೇರಿ ನದಿ. ಹಾಗಾಗಿ ದಕ್ಷಿಣ ಗಂಗೆ ಕಾವೇರಿ ನದಿ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತ ಸರ್ಕಾರವು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ತರಲು ಕಾರಣವೇನೆಂದರೆ ಅಂತ ಕೇಳಿದ್ದಾರೆ. ಸೊ ಯಾಕೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನವನ್ನು RMSಯನ್ನು ಜಾರಿಗೊಳಿಸಿದ್ರು ಅಂತ ಹೇಳಿದ್ರೆ ಮಾಧ್ಯಮಿಕ ಶಾಲಾ ಗುಣಮಟ್ಟವನ್ನು ಸುಧಾರಿಸಲು. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, ಅಪೇಕ್ಷಿತ ಗುರಿ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಒಟ್ಟುಗೂಡಿಸುವಿಕೆಗೆ ಏನಂತಾರೆ? ಸಂಘಟನೆ, ಸಂಯೋಜನೆ, ನಿರ್ದೇಶನ, ನಿಯಂತ್ರಣ. ಸೊ ಆಪ್ಷನ್ ಬಿ ಸಂಯೋಜನ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ. 8 ಪ್ರಶ್ನೆಗಳಿರ್ತದೆ. ಫಸ್ಟ್ ಕ್ವಶನ್ 9ನೇದು, ಕರ್ನಾಟಕದ ಕಾಶ್ಮೀರವೆಂದು ಯಾವ ಜಿಲ್ಲೆಯನ್ನು ಕರೆಯಲಾಗ್ತದೆ? ಸೊ ಅದು ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾಗಿ ಕೊಡಗು ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. 10ನೇ ಪ್ರಶ್ನೆ, ಆದಾಯದ ಮೂಲಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದು ಗೃಹ ಘಟಕ ಮತ್ತೆ ಉದ್ಯಮ ಘಟಕ ಆದಾಯದ ಮೂಲಗಳಾಗಿರ್ತವೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಗುಂಪು ನಿರ್ಧಾರಗಳು ಎಂದರೇನು? ಗುಂಪು ನಿರ್ಧಾರ ಅಂದ್ರೆ ಒಂದು ತಂಡ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಗುಂಪು ನಿರ್ಧಾರ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಚೀಫ್ ಆಫ್ ಡಿಫೆನ್ಸ್ ಸಾಫ್ಟ್ ಹುದ್ದೆಗಳನ್ನ ಏಕೆ ಸೃಷ್ಟಿಸಲಾಯಿತು ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾಕೆಂತ ಹೇಳಿದ್ರೆ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಗುಣಮಟ್ಟದ ಸಲಹೆಯನ್ನ ನೀಡಲು ಅದನ್ನು ಸ್ಥಾಪಿಸಲಾಗಿದೆ ಹುದ್ದೆಯನ್ನ. 13ನೇದು, ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಸಹನೆ, ಸಹೃದಯತೆ, ಸಹಕಾರ. ಇದಿಷ್ಟು ಕುಟುಂಬದ ಪರಿಸರದಲ್ಲಿ ಕಲಿಯುವಂತ ಮೌಲ್ಯಗಳು. 14ನೇ ಪ್ರಶ್ನೆ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯವನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಒಂದು ರಾಜ್ಯ ಹಲವು ಜಗತ್ತುಗಳು ಧ್ಯೇಯವಾಕ್ಯವಾಗಿರ್ತದೆ. 15ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನ ದೆಹಲಿಯಿಂದ ದೇವಗರಿಗೆ ವರ್ಗಾಯಿಸಲು ಕಾರಣವೇನು ಅಂತ ಕೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಕ್ಷಣೆಗಾಗಿ ಅವನು ದೆಹಲಿಗೆ ವರ್ಗಾಯಿಸಿದ್ದಾನೆ. 16ನೇ ಪ್ರಶ್ನೆ, ಬಸವೇಶ್ವರರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ಏಕೆ? ಯಾಕೆಂತ ಹೇಳಿದ್ರೆ ಅವರು ಮಾನವ ಕುಲದ ಕಲ್ಯಾಣಕ್ಕಾಗಿ ನೀಡಿರುವಂತಹ ಸಂದೇಶಗಳು ಯಾವಾಗಲೂ ಸರ್ವಕಾಲಿಕವಾಗಿದ್ದು ಎಲ್ಲರನ್ನ ಒಳಗೊಳ್ಳುವ ಸಮ ಸಮಾಜದ ಆಶಯಕ್ಕೆ ಪ್ರತೀಕವಾಗಿರೋದ್ರಿಂದ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕರೆಯಲಾಗ್ತದೆ.
ನೆಕ್ಸ್ಟ್ ಥರ್ಡ್ ಮೇನ್ ಮಕ್ಕಳು, ಇಲ್ಲಿ 2ರಿಂದ 4 ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಬರಿಬೇಕಾಗುತ್ತೆ. 17ನೇ ಪ್ರಶ್ನೆ, ಅಹೋಮ್ ರಾಜ ಮನೆತನದ ಪ್ರಮುಖ ಸಾಧನೆಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವೆಲ್ಲ ಸಾಧನೆಗಳು ಅಂತ ಹೇಳಿದ್ರೆ, ಒಂದು, ದೆಹಲಿ ಸುಲ್ತಾನರಾದ ಲೋಧಿ ಮತ್ತು ಖಿಲ್ಜಿಗಳ ದಾಳಿಯನ್ನು ಹಿಮ್ಮೆಟ್ಟಿಸ್ತಾರೆ. ಬಂಗಾಳದ ಸುಲ್ತಾನರ ದಾಳಿಗಳನ್ನು ಹಿಮ್ಮೆಟ್ಟಿಸ್ತಾರೆ. ಇಡೀ ಈಶಾನ್ಯ ಭಾಗವನ್ನ ಒಂದುಗೂಡಿಸಿದ್ರು. ಮೊಘಲರಿಗೆ ಪ್ರಬಲ ಪ್ರತಿರೋಧವನ್ನ ತೋರ್ತಾರೆ. ಮೊಘಲರಿಂದ ಗುವಾಹಟಿಯನ್ನ ವಶಪಡಿಸಿಕೊಳ್ತಾರೆ. ಇದಿಷ್ಟು ಅಹೋಮ್ ರಾಜ ಮನೆತನದ ಪ್ರಮುಖ ಸಾಧನೆಗಳು. 18ನೇ ಪ್ರಶ್ನೆ, ಸಾಮಾಜಿಕರಣದ ಮಹತ್ವವೇನು ಅಥವಾ ಗ್ರಾಮ ಸಮುದಾಯದ ಸಮಸ್ಯೆಗಳ್ಯಾವು. ಸೊ ಸಾಮಾಜೀಕರಣದ ಮಹತ್ವ ಮಾನವನನ್ನ ಸಮಾಜ ಜೀವಿಯನ್ನಾಗಿಸುವುದು, ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕ, ಜೀವನದಲ್ಲಿ ಶಿಸ್ತು ಮೂಡಿಸುತ್ತದೆ, ಸಾಮಾಜಿಕ ಅಂತರವನ್ನ ತಗ್ಗಿಸುತ್ತದೆ, ಭವಿಷ್ಯವನ್ನ ರೂಪಿಸಲು ಸಹಾಯಕ, ಮತ್ತೆ ಸಾಮಾಜಿಕ ವ್ಯವಸ್ಥೆಗೆ ಭದ್ರತೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಅವರು ಗ್ರಾಮ ಸಮುದಾಯದ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಿದ್ದಾರೆ. ಒಂದು, ಕೃಷಿ ಸಮಸ್ಯೆಗಳು, ಗುಡಿ ಕೈಗಾರಿಕಾ ಸಮಸ್ಯೆಗಳು, ಅನಕ್ಷರತೆ, ಬಡತನ ಮತ್ತೆ ನಿರುದ್ಯೋಗ, ಆರೋಗ್ಯ ವ್ಯವಸ್ಥೆ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ರಾಜಕೀಯ ಪಕ್ಷಗಳು, ಜನಪ್ರತಿನಿಧಿಗಳು, ಸರ್ಕಾರ ಮತ್ತೆ ಜನಸಮುದಾಯದ ನಡುವೆ ಸೇತುವೆ ಇದ್ದಂತೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ನಿಯಮ ರೂಪಿಸುವಲ್ಲಿ ಸಹಾಯ, ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರ, ಸಾಮಾಜಿಕ ನಿಯಮಗಳನ್ನು ರೂಪಿಸಲು ಪ್ರೇರಣೆ. ನೆಕ್ಸ್ಟ್, ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಇತ್ತೀಚೆಗೆ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಲು ಕಾರಣ ಏನು ಅಂತ ಕೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ರಾಜಿ ಸಂಧಾನಕ್ಕೆ ಉತ್ಸುಕ, ಶೀಘ್ರ ನ್ಯಾಯ ಸಿಗ್ತದೆ, ಮಿತವ್ಯಯದಿಂದ ಕೂಡಿರ್ತದೆ, ಮತ್ತೆ ಇತರೆ ನ್ಯಾಯಾಲಯಗಳ ಕಾರ್ಯ ಒತ್ತಡ ಕಡಿಮೆಯನ್ನು ಮಾಡ್ತದೆ. 20ನೇ ಪ್ರಶ್ನೆ, ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿಗಿರುವ ವ್ಯತ್ಯಾಸವೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನೋಡಿ, ಇಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಕೆಂಪು ಮಣ್ಣು ನೀಸ್ ಶಿಲಾ ದ್ರವ್ಯದಿಂದ ರಚನೆ ಹೊಂದಿರ್ತದೆ, ಮತ್ತೆ ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಕೆಂಪಾಗಿರ್ತದೆ, ಮತ್ತೆ ಸುಣ್ಣ ಮತ್ತು ಉಪ್ಪಿನ ಅಂಶ ಹೆಚ್ಚಾಗಿರ್ತದೆ, ತೇವಾಂಶದ ಸಾಮರ್ಥ್ಯ ಕಡಿಮೆ ಇರ್ತದೆ. ಆದ್ರೆ ಕಪ್ಪು ಮಣ್ಣಿಗೆ ಬಂದ್ರೆ ಇದು ಬಸ್ಟಾಲ್ ಶಿಲೆಯಿಂದ ರಚನೆ ಹೊಂದಿರ್ತದೆ, ಮೆಗ್ನೀಷಿಯಂ ಮತ್ತೆ ಕಬ್ಬಿಣದ ಡೈಆಕ್ಸೈಡ್ ಇರೋದ್ರಿಂದ ಇದು ಕಪ್ಪಾಗಿದೆ. ಮತ್ತೆ ಕಪ್ಪು ಹತ್ತಿ ಮಣ್ಣು ಎನ್ನುವರು, ಮತ್ತೆ ತೇವಾಂಶ ಸಾಮರ್ಥ್ಯ ಹೆಚ್ಚಾಗಿರ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಹಣದ ಕಾರ್ಯಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಏನೆಲ್ಲ ಆಗ್ತದೆ? ವಿನಿಮಯ ಮಾಧ್ಯಮವಾಗಿದೆ ಹಣ, ಮೌಲ್ಯಮಾಪನ, ವಿಳಂಬಿತ ಸಮುದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ, ಕೊಳ್ಳುವ ಶಕ್ತಿಯ ವರ್ಗಾವಣೆ, ಸಾಲದ ತಳಹದಿ, ಬಂಡವಾಳ ಉತ್ಪಾದಕತೆಯ ಹೆಚ್ಚಳ. ಸೊ ಇದಿಷ್ಟು ಹಣದ ಕಾರ್ಯವಾಗಿರ್ತದೆ ಮಕ್ಕಳ. ನೆಕ್ಸ್ಟ್ 22ನೇ ಪ್ರಶ್ನೆ, ಗ್ರಾಹಕ ಕಾಯ್ದೆ ಮುಖ್ಯ ಅಂಶಗಳನ್ನು ತಿಳಿಸಿ. ಸೊ ಗ್ರಾಹಕ ಕಾಯ್ದೆ ಮುಖ್ಯ ಅಂಶಗಳು: ರಕ್ಷಣೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು. ನೆಕ್ಸ್ಟ್ 23ನೇ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಗೆ ಹಲವಾರು ಅಂಶಗಳು ಕಾರಣವಾದವು, ಈ ಹೇಳಿಕೆಯನ್ನ ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಏನೆಲ್ಲ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶ ಅಂದ್ರೆ 1453ರಲ್ಲಿ ಕಾನ್ಸ್ಟಂಟಿನೋಪಲ್ ನಗರ ವಶ ಆಗ್ತದೆ, ಸ್ಪೇನ್ ಮತ್ತೆ ಪೋರ್ಚುಗಲ್ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆಯನ್ನು ಹೊಂದಿಸುತ್ತದೆ, ಕ್ರಿಶ್ಚಿಯನ್ ಧರ್ಮ ಹರಡುವ ಆಶಯ, ನೆಕ್ಸ್ಟ್ ಸಮುದ್ರ ಪ್ರಯಾಣದ ಸಾಹಸ ಮತ್ತೆ ಕುತೂಹಲ, ದಿಕ್ಸೂಚಿ, ಆಸ್ಟ್ರೋಲೋಬ್ ನಕ್ಷೆ ಭೂಪಟಗಳ ಸಹಾಯ, ಲಾಭ ಗಳಿಸಲು ಚೀನಾ ಫಲವತ್ತಾದುದೆಂದು ನಂಬಿಕೆ. ಸೊ ಇದಿಷ್ಟು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದಂತಹ ಅಂಶಗಳು. 24ನೇ ಪ್ರಶ್ನೆ, ಕಾಗದ ಕೈಗಾರಿಕೆಗೆ ಬೇಕಾದ ಕಚ್ಚಾ ಸಂಪನ್ಮೂಲಗಳನ್ನು ತಿಳಿಸಿ. ಏನೆಲ್ಲ ಸಂಪನ್ಮೂಲಗಳು ಬೇಕು ಕಾಗದ ತಯಾರಿಕೆಗೆ ಅಂತ ಹೇಳಿದ್ರೆ, ಬಿದಿರು, ಮರದ ತಿರುಳು, ಹುಲ್ಲು, ಚಿಂದಿ ಬಟ್ಟೆ, ಕಬ್ಬಿನ ಸಿಪ್ಪೆ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗ್ತವೆ ಮಕ್ಕಳ. ನೆಕ್ಸ್ಟ್ ನಿಮಗೆ 4ನೇ ಮೇನಲ್ಲಿ 6 ಅಥವಾ 8 ವಾಕ್ಯಗಳಲ್ಲಿ ಬರೀಲಿಕ್ಕೆ 3 ಅಂಕದ ಪ್ರಶ್ನೆಗಳಿರ್ತದೆ. 25ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಯಾವ್ಯಾವು ಅಥವಾ ಶ್ರಮದ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ರಿಸರ್ವ್ ಬ್ಯಾಂಕಿನ ಕಾರ್ಯ ಏನಪ್ಪಾ ಅಂದ್ರೆ, ನೋಟು ಚಲಾವಣೆಯ ಏಕಸ್ವಾಮ್ಯ, ಸರ್ಕಾರದ ಬ್ಯಾಂಕಿಗಾಗಿ ಕಾರ್ಯನಿರ್ವಹಣೆ, ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿರ್ತದೆ, ರಾಷ್ಟ್ರೀಯ ಸಂದಾಯ ಕಚೇರಿಯ ಕಾರ್ಯ, ಸಾಲದ ನಿಯಂತ್ರಕ, ವಿದೇಶಿ ವಿನಿಮಯ ಮೇಲ್ವಿಚಾರಣೆ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮತ್ತೆ ಕೃಷಿ ಸೌಲಭ್ಯ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಶ್ರಮದ ಲಕ್ಷಣಗಳು ಯಾವ್ಯಾವ ಅಂತ ಕೇಳಿದ್ದಾರೆ ಮಕ್ಕಳ. ಒಂದು, ಶ್ರಮವನ್ನ ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಶ್ರಮವನ್ನ ಸಂಗ್ರಹಿಸಲಾಗದು, ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾವಣೆ, ಶ್ರಮದ ಸಾಮರ್ಥ್ಯದಲ್ಲಿ
ಭಿನ್ನತೆ, ಶ್ರಮ ಒಂದು ಚಟುವಟಿಕೆಯಾಗಿದೆ, ಶ್ರಮ ಕಡಿಮೆ ಚಲನಾತ್ಮಕವಾಗಿದೆ. ನೆಕ್ಸ್ಟ್, ಪಾರ್ಸಿ ಧರ್ಮವು ವೈದಿಕಾಚರಣೆಗೆ ಹತ್ತಿರವಾಗಿದೆ ಏಕೆ? ಸೊ ಯಾಕೆ ಅಂತ ಹೇಳಿದ್ರೆ ಇದು ಒಳಿತು ಕೆಡುಕುಗಳ ಸಂಘರ್ಷದಲ್ಲಿ ಒಳಿತಿನ ಗೆಲುವನ್ನು ಹೊಂದಿರುತ್ತದೆ. ಮಾನವನು ಒಳಿತನ್ನೇ ಆಯ್ಕೆ ಮಾಡಬೇಕೆಂಬ ನಂಬಿಕೆ, ಸೂರ್ಯೋಪಾಸನೆ, ಪೂಜೆ ಅಥವಾ ಆರಾಧನೆ, ಪೂಜೆ ಮತ್ತು ಆಚರಣೆಯನ್ನ ಭಾಗವನ್ನ ಎಷ್ಟೇ ಎನ್ನುವುದು ಸಂಸ್ಕೃತದ ಪದ, ಆರಾಧನೆಯ ಪದ್ಯ ಮತ್ತು ಶ್ಲೋಕ ರೂಪದ ಸಾಹಿತ್ಯ. ನೆಕ್ಸ್ಟ್, ಅಸ್ಸಾಮಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವರ ಪಾತ್ರವೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಶ್ರೀಮಂತ ಶಂಕರದೇವರ ಪಾತ್ರ ಏನಪ್ಪಾ ಅಂದ್ರೆ ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನವನ್ನು ತರ್ತಾರೆ. ಇವರು ಭಕ್ತಿ ಚಳುವಳಿ ಭಾರತದಲ್ಲಿ ಪ್ರಭಾವ, ಇವರು ಪ್ರಾರಂಭಿಸಿದಂತಹ ಚಳುವಳಿಯನ್ನ ಏಕಾಸರಣ ಧರ್ಮ ವೈಷ್ಣವ ಚಳುವಳಿ ಎಂದು ಕರೆಯುವರು. ಮತ್ತೆ ತಮ್ಮ ಪಂಥದಲ್ಲಿ ಸರಣೀಯ ಎಂಬ ಪದ್ಧತಿ ಪ್ರಾರಂಭ, ಸಾಮಾಜಿಕ ಕ್ರಾಂತಿಗೆ ನಾಂದಿ, ಏಕ ದೇವತಾ ಪೂಜೆ, ಕಟ್ಟುನಿಟ್ಟಾದ ಧಾರ್ಮಿಕ ಚೌಕಟ್ಟುಗಳು. ನೆಕ್ಸ್ಟ್, ರಾಜ್ಯಸಭೆಯ ರಚನೆಯನ್ನು ವಿವರಿಸಿ ಅಥವಾ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತೆ ಕಾರ್ಯಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ಸೊ ರಾಜ್ಯಸಭೆಯ ರಚನೆ ಅದು 250 ಸದಸ್ಯರಿಂದ ಕೂಡಿರ್ತದೆ. ಮತ್ತು 238 ಸದಸ್ಯರು ವಿವಿಧ ರಾಜ್ಯಸಭೆ ಮತ್ತು ಕೇಂದ್ರಾಡಳಿತ ಪ್ರದೇಶದ ಸದಸ್ಯರಿಂದ ಆಯ್ಕೆಯಾಗಿದ್ರೆ 12 ಸದಸ್ಯರನ್ನ ರಾಷ್ಟ್ರಪತಿಗಳು ನಾಮನಿರ್ದೇಶನವನ್ನ ಮಾಡ್ತಾರೆ. ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತೆ ಸಮಾಜ ಸೇವೆ ಸಲ್ಲಿಸಿದವರನ್ನ ಆಯ್ಕೆ ಮಾಡಲಾಗ್ತದೆ. ರಾಜ್ಯಸಭೆಯನ್ನ ವಿಸರ್ಜನೆ ಮಾಡುವಂತಿಲ್ಲ. ಮತ್ತೆ ಇದು ಹಿರಿಯರ ಸದನವಾಗಿದೆ, ಶಾಶ್ವತ ಸದನವಾಗಿದೆ. ಇದರ ಅಧಿಕಾರಾವಧಿ 6 ವರ್ಷವಾಗಿರ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮುಖ್ಯಮಂತ್ರಿಗಳ ಅಧಿಕಾರ ಮತ್ತೆ ಕಾರ್ಯಗಳನ್ನ ಕೇಳಿದ್ದಾರೆ. ಸೊ ಅವರು ಮಂತ್ರಿಮಂಡಲ ರಚನೆಗೆ ಶಿಫಾರಸು ನೀಡುವುದು, ಸಚಿವರಿಗೆ ಖಾತೆಯ ಹಂಚಿಕೆ ಶಿಫಾರಸು, ಸರ್ಕಾರಕ್ಕೆ ನಿಷ್ಠರಾಗಿರದ ಸಚಿವರ ವಜಾಗೆ ಶಿಫಾರಸನ್ನು ಕೊಡ್ತಾರೆ. ಮತ್ತೆ ಸರ್ಕಾರದ ಮುಖ್ಯಸ್ಥ ಮತ್ತೆ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸುವ ಸಭೆ ಕರೆಯುವ ಅಧಿಕಾರ ಅವರಿಗಿರ್ತದೆ. ವಿವಿಧ ಇಲಾಖೆಗಳ ನಡುವೆ ಸಮನ್ವಯ, ರಾಜ್ಯಪಾಲರಿಗೆ ಸಲಹೆಗಾರನಂತೆ ಕೆಲಸ ನಿರ್ವಹಿಸ್ತಾರೆ. ಸಚಿವ ಸಂಪುಟ ಮತ್ತೆ ರಾಜ್ಯಪಾಲರ ನಡುವಿನ ಸಂಪರ್ಕಕ್ಕೆ ಸೇತುವೆಯಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಸಾರಿಗೆ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಥವಾ ಪ್ರವಾಸ ಮಾಡುವುದರಿಂದಾಗುವ ಅನುಕೂಲಗಳನ್ನ ತಿಳಿಸಿ. ಸೊ ಸಾರಿಗೆಯ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಇದು ದೇಶದ ಅಭಿವೃದ್ಧಿಗೆ ಜೀವನಾಡಿ ಇದ್ದಂತೆ. ಆಹಾರ ಧಾನ್ಯಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಹಾಯ ಮಾಡುತ್ತೆ, ಕೃಷಿ ಉತ್ಪನ್ನಗಳನ್ನು ಸಾಗಿಸಲು, ಗೊಬ್ಬರ, ಕೃಷಿ ಉಪಕರಣ, ಕೃಷಿ ವಲಯಕ್ಕೆ ಸಾಗಿಸಲು, ಗಣಿಗಳಿಂದ ಖನಿಜ ಸಾಗಿಸಲು, ಕೈಗಾರಿಕೆಯಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಾರಿಗೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ. ನೆಕ್ಸ್ಟ್ ಇದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪ್ರವಾಸ ಮಾಡುವುದರಿಂದ ಆಗುವ ಅನುಕೂಲಗಳ ಏನೇನಂತ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಬರಿಬೇಕು ಮಕ್ಕಳ. ನೋಡಿ ಬಹಳ ಈಸಿ ಇದೆ, ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ 30ನೇ ಪ್ರಶ್ನೆ, ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆ ಶಾಸ್ತ್ರದ ಮಹತ್ವವೇನು ಅಥವಾ ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ವಿವಿಧ ಕ್ಷೇತ್ರಗಳ ಮೂಲಕ ನಿರ್ವಹಿಸಬೇಕಾಗುತ್ತದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಮಾರುಕಟ್ಟೆ ಇದರದ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಇದು ಜನಜೀವನ ಮಟ್ಟ ಹೆಚ್ಚಾಗ್ತದೆ, ಗ್ರಾಹಕರ ಬಯಕೆಗಳ ನೆರವೇರಿಕೆ, ಉದ್ಯೋಗಗಳ ಸದಾವಕಾಶ ಒದಗುತ್ತವೆ, ಸಂಪನ್ಮೂಲಗಳ ಉಪಯುಕ್ತತೆಯಿಂದ ಗ್ರಾಹಕರ ತೃಪ್ತಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ವಿದೇಶಿ ವಿನಿಮಯ, ಆರ್ಥಿಕ ಪ್ರಗತಿ ಸಾಧಿಸಲು ಸಹಾಯಕ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ವಿವಿಧ ಕ್ಷೇತ್ರಗಳ ಮೂಲಕ ಯೋಜಿಸಬೇಕಾಗುತ್ತದೆ. ಯಾವೆಲ್ಲ ಅಂದ್ರೆ ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ, ನಿಯಂತ್ರಣ. ಸೊ ಇದಿಷ್ಟು ಆ ಪ್ರಶ್ನೆಗೆ ಆನ್ಸರ್. ನೆಕ್ಸ್ಟ್ 31ನೇ ಪ್ರಶ್ನೆ, ಲಲಿತಾದಿತ್ಯ ಮುಕ್ತಪೀಡನು ಜನ್ಮತಃ ಶೂರನು, ಧೀರನು, ಮಹತ್ಕಾಂಕ್ಷಿ ದೊರೆಯಾಗಿದ್ದನು. ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೀವು ಇದೆಲ್ಲ ನಿಮ್ಗೆ ಆಲ್ರೆಡಿ ನಿಮ್ಮ ಶಾಲೆನಲ್ಲಿ ಮಾರ್ಕ್ ಮಾಡಿಸಿರ್ತಾರೆ ಆನ್ಸರ್ಸ್. ಸೊ ಕ್ವಶನ್ ಅನ್ನು ಪ್ರಾಕ್ಟೀಸ್ ಬರ್ಕೊಂಡು ಆನ್ಸರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 32ನೇ ಪ್ರಶ್ನೆ, ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಮೇಲೆ ಬಾಲ್ಯ ಹಾಗೂ ಯೌವನ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಭಾಷೆಯನ್ನ ಮಗು ತಿಳಿಯುವುದು, ಸಾಮಾಜಿಕ ವಿಚಾರವನ್ನು ತಿಳಿಸ್ತದೆ, ಕೌಟುಂಬಿಕ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವುದು, ಮುಂದಾಳತ್ವದ ಗುಣವನ್ನ ಬೆಳವಣಿಗೆ, ನೆಕ್ಸ್ಟ್ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ, ಸಾಮಾಜಿಕ ವರ್ತನೆಯ ಪ್ರಭಾವ, ಯೌವನದಲ್ಲಿ ಸ್ವತಂತ್ರ ಭದ್ರತೆ ಅಂಗೀಕಾರ, ವರ್ತನೆಗಳು ಅಭಿಪ್ರಾಯಗಳು ಮುಪ್ಪಿನವರೆಗೆ ಮುಂದುವರಿತಾ ಹೋಗ್ತವೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳನ್ನು ತಿಳಿಸಿ. ಸೊ ಕಬ್ಬಿಣ, ಚಿನ್ನ, ಮ್ಯಾಂಗನೀಸ್, ಸುಣ್ಣ, ತಾಮ್ರ, ಬಾಕ್ಸೈಟ್, ಕಲ್ನಾರು, ಅಬ್ರಕ, ಗ್ರಾನೈಟ್ ಇವೆಲ್ಲ ಅಲ್ಲಿ ಸಿಗುವಂತಹ ಪ್ರಮುಖ ಖನಿಜಗಳು.
ನೆಕ್ಸ್ಟ್ ಇದಿಷ್ಟು ಮಕ್ಕಳ ನಿಮಗೆ 3 ಅಂಕದ ಪ್ರಶ್ನೆ. ನೆಕ್ಸ್ಟ್ 5th ಮೇನಲ್ಲಿ 8 ಅಥವಾ 10 ಅಂಶಗಳಲ್ಲಿ ಬರೀಲಿಕ್ಕಿರ್ತದೆ. 34ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದ ಶಾಂತಿ ಮತ್ತು ಸುವ್ಯವಸ್ಥೆಯ ಪರಿಣಾಮದಿಂದ ಸಾಹಿತ್ಯವು ಉಲುಸಾಗಿ ಬೆಳೆಯಿತು. ಈ ಹೇಳಿಕೆಯನ್ನು ಸಮರ್ಥಿಸಿ. ಅಥವಾ ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಲು ಅತೀವ ಆಸಕ್ತಿ ವಹಿಸಿದ್ದರು. ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಸೊ ವಿಜಯನಗರ ಅರಸರ ಕಾಲದ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅವಾಗ ಸಾಹಿತ್ಯ ಬಹಳ ಆರ್ಥಿಕ ಪ್ರಗತಿಯಿಂದ ಉಲುಸಾಗಿ ಬೆಳೀತಾ ಇತ್ತು. ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗ್ತಾ ಇದ್ದು. ರತ್ನಾಕರ ವರ್ಣಿಯು ಭರತೇಶ ವೈಭವವನ್ನು ರಚಿಸ್ತಾರೆ. ಕುಮಾರವ್ಯಾಸ ಕನ್ನಡದ ಮುಖ್ಯ ಕಾವ್ಯವಾದ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚಿಸ್ತಾರೆ. ನೆಕ್ಸ್ಟ್ ಸೋಮನಾಥ ತೆಲುಗಿನ ಕೃತಿಯನ್ನ ಭೀಮಕವಿ ಬಸವ ಪುರಾಣವನ್ನ ಕನ್ನಡದಲ್ಲಿ ಬರೆದಾನೆ. ನೆಕ್ಸ್ಟ್ ಲಕ್ಕಣ್ಣ ದಂಡೇಶನು ಶಿವತತ್ವ ಚಿಂತಾಮಣಿಯನ್ನು ರಚಿಸ್ತಾನೆ. ಮಾನವ ವೈದ್ಯಶಾಸ್ತ್ರ, ಪಶು ವೈದ್ಯಶಾಸ್ತ್ರ, ಕಾವ್ಯಶಾಸ್ತ್ರಗಳು ರಚನೆ ಆಗ್ತವೆ. ಕನಕದಾಸ, ಪುರಂದರದಾಸ ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರೆ. ಕಂಪಣ್ಣನ ದಂಡಯಾತ್ರೆಯ ಬಗ್ಗೆ ಮಧುರ ವಿಜಯಂ ಕೃತಿ ರಚನೆ. ತಮಿಳು ಕವಿಗಳಾದ ವೀರರಾಘವರ್, ಮಂಡಲ ಪುರುಷ, ಜ್ಞಾನ ಪ್ರಕಾಶ್ ಪರಂಜ್ಯೋತಿ ಇವರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಇವೆಲ್ಲವನ್ನ ನೋಡೋದ್ರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಹಿತ್ಯ ಬಹಳ ಉಲುಸಾಗಿ ಬೆಳೆಯಿತು ಅಂತ ಹೇಳಿ ನಾವು ತಿಳ್ಕೊಬಹುದು. ನೆಕ್ಸ್ಟ್ ರಾಮಾನುಜಾಚಾರ್ಯರ ಬಗ್ಗೆ ಅವರು ಕೇಳಿದ್ದಾರೆ. ಸೊ ಅದಕ್ಕೆ ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಬರೆದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಬರಿಬೇಕಾಗುತ್ತೆ. ಅವರ ಪಾತ್ರವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಿಷ್ಟನ್ನು ಬರಿಬೇಕು. ನೆಕ್ಸ್ಟ್ ವ್ಯವಸಾಯವು ಕರ್ನಾಟಕದ ಆರ್ಥಿಕತೆ ಬೆನ್ನೆಲುಬಾಗಿದೆ. ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ. ಹೌದು, ಏಕೆಂದರೆ ಕರ್ನಾಟಕದಲ್ಲಿ ಪುರಾತನ ವೃತ್ತಿಯಾಗಿ ವ್ಯವಸಾಯ ಇದೆ. ಇದು ಜೀವನಾಧಾರಿತ ಮುಖ್ಯ ವೃತ್ತಿಯಾಗಿದೆ ಮತ್ತು ಜನರಿಗೆ ಉದ್ಯೋಗ ನೀಡುತ್ತದೆ, ಆಹಾರ ಪೂರೈಕೆ ಮಾಡ್ತದೆ, ಕೈಗಾರಿಕೆಗಳಿಗೆ ಕಚ್ಚಾ ಸಂಪನ್ಮೂಲ ಒದಗಿಸ್ತದೆ, ರಾಜ್ಯದ ಆದಾಯದ ಮೂಲವಾಗಿದೆ, ವಿದೇಶಿ ವಿನಿಮಯ ಗಳಿಸಿ ಕೊಡುತ್ತದೆ ಮತ್ತು ತೃತೀಯ ವೃತ್ತಿಗಳಿಗೆ ಪೂರಕವಾಗಿದೆ. ರಾಜ್ಯದ ರಾಜಕೀಯ ಮತ್ತು ಅರ್ಥವ್ಯವಸ್ಥೆಯಲ್ಲಿ ಪ್ರಭಾವವನ್ನು ಬೀರ್ತಾ ಇದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಫ್ರಾನ್ಸ್ ಕ್ರಾಂತಿಗೆ ಆರ್ಥಿಕ ಮತ್ತು ರಾಜಕೀಯ ಅಂಶಗಳು ಹೇಗೆ ಕಾರಣವಾಗ್ತವೆ ಕೇಳಿದ್ದಾರೆ. ಸೊ ಫಸ್ಟ್ ಆರ್ಥಿಕ ಅಂಶಗಳನ್ನು ಬರೀರಿ. ಭೂಮಿಯ ಉತ್ಪಾದನೆ ಕಡಿಮೆ ಇತ್ತು, ಹೆಚ್ಚು ರೈತರು ತೊಂದರೆಗೆ ಒಳಗಾಗ್ತಾರೆ, ಬರಗಾಲಗಳ ಸಮಸ್ಯೆ ಆಗಿರ್ತವೆ, ಆಹಾರಕ್ಕಾಗಿ ದಂಗೆಗಳಾಗ್ತವೆ, ಅಧಿಕಾರಿಗಳ ಅತಿಯಾದ ಮಧ್ಯಪ್ರವೇಶವನ್ನು ವಹಿಸೋದು ಮತ್ತು ಕೈಗಾರಿಕೆಗಳ ಬೆಳವಣಿಗೆ ಕುಂಠಿತ. ಸೊ ರಾಜಕೀಯ ಅಂಶಗಳಿಗೆ ಬಂದರೆ ರಾಜರ ದುಂದುಗಾರಿಕೆಯ ಜೀವನ, ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆ, ರಾಣಿಯು ವಿದೇಶಿ ಎಂಬ ಕಾರಣ ರಾಜನು ರಾಣಿಯನ್ನ ನಿಯಂತ್ರಿಸಲಿಲ್ಲ. ಸೊ ಇದಿಷ್ಟು ಫ್ರಾನ್ಸ್ ಕ್ರಾಂತಿಗೆ ಕಾರಣವಾದ ಅಂಶಗಳು. ನೆಕ್ಸ್ಟ್ 37ನೇ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಬರೀರಿ. ಸೊ ಏನೆಲ್ಲ ಲಕ್ಷಣಗಳಿದೆ ಅಂತೇಳಿ. ಸೊ ಇದಿಷ್ಟು ಸಂವಿಧಾನದ ಪ್ರಮುಖ ಲಕ್ಷಣಗಳಾಗಿರ್ತವೆ. ಸೊ ಇದಿಷ್ಟು ಲಕ್ಷಣಗಳನ್ನು ನೀವು ಬರೆದ್ರೆ ಮಾತ್ರ ನಿಮಗೆ 4 ಅಂಕ ಸಿಗ್ತದೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಲಾಸ್ಟ್ ಮೇನಿಗೆ ಬಂದ್ರೆ ನಿಮಗೆ ಕರ್ನಾಟಕದ ನಕ್ಷೆಯನ್ನ ಕೊಟ್ಟಿರ್ತಾರೆ ಮಕ್ಕಳ. ಸೊ ಕೊಟ್ಟಿರುವ ನಕ್ಷೆಯಲ್ಲಿ ನೀವು 5ನೇ ಯಾವ್ದಾದ್ರು ಗುರುತಿಸ್ಬೇಕು. ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ನಾಯಕನಹಟ್ಟಿ, ಕಾವೇರಿ ನದಿ, ಕರ್ನಾಟಕದ ಮ್ಯಾಂಚೆಸ್ಟರ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಕುದುರೆಮುಖ. ಸೊ ಇದಿಷ್ಟನ್ನ ನೀವು ಇಲ್ಲಿ ಮಾರ್ಕ್ ಮಾಡಬೇಕು. ಸೊ ನಿಮ್ಗೆ ಇಲ್ಲಿ ನೋಡಿ ಕರ್ನಾಟಕದ ಮ್ಯಾಪಲ್ಲಿ ಎಲ್ಲವನ್ನ ಮಾರ್ಕಿಂಗ್ ಮಾಡಿ ಕೊಡಲಾಗಿದೆ. ಸೊ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಈಗ ಆಲ್ರೆಡಿ ಹಲವಾರು ಪೇಪರ್ಸ್ಗಳನ್ನು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ರೆಡಿಯಾಗಿ, ಇನ್ನೇನು ಹತ್ರ ಬರ್ತಾ ಇದೆ ನಿಮ್ಮ ಎಕ್ಸಾಮ್ಸ್, ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.